ಪಂಚ ರಾಜ್ಯಗಳ ತೀರ್ಪು ಪ್ರಕಟ ಆಗಿದೆ. ಪಂಚ ರಾಜ್ಯಗಳಲ್ಲಿ 2 ರಾಜ್ಯಗಳನ್ನ ಹೊರತುಪಡಿಸಿ ಉಳಿದ 3 ರಾಜ್ಯಗಳಲ್ಲಿ ಸರ್ಕಾರ ಬದಲಾಗ್ತಾ ಇದೆ, ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. ಬದಲಾವಣೆ ಆಗದೇ ಇರುವಂತಹ ರಾಜ್ಯಗಳು ಅಸ್ಸಾಂ ಹಾಗೆ ಪುದುಚೇರಿ. ಅಲ್ಲಿ ಈ ಹಿಂದಿನ ಸರ್ಕಾರಗಳೇ ರಿಟೈನ್ ಆಗಿದ್ದಾವೆ. ಈ ಹಿಂದಿನ ಸರ್ಕಾರಗಳಿಗೆ ಅಲ್ಲಿನ ಮತದಾರ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾನೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಅಚ್ಚರಿಯ ಸರ್ಕಾರ ರಚನೆಯಾಗ್ತಾ ಇದೆ. ಮತ್ತೊಂದು ಕಡೆ ಕೇರಳದಲ್ಲೂ ಕೂಡ ಸರ್ಕಾರ ಬದಲಾಗ್ತಾ ಇದೆ. ಎಡಪಕ್ಷದ ಆಡಳಿತ ಯಾವುದೇ ರಾಜ್ಯದಲ್ಲೂ ಇಲ್ಲದ ಹಾಗಾಗಿದೆ ಇಡೀ ದೇಶದಲ್ಲಿ. ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಬಟ್ ಓವರ್ ಆಲ್ ಪಂಚ ರಾಜ್ಯಗಳ ಚುನಾವಣೆಯನ್ನ ಗಮನಿಸಿದಾಗ ಬಹಳ ಕುತೂಹಲ, ಬಹಳ ಅಚ್ಚರಿಯ ರಿಸಲ್ಟ್ ಅಂತ ಹೇಳಿ ಪರಿಗಣಿಸಲ್ಪಡ್ತಾ ಇರೋದು ಅದು ತಮಿಳುನಾಡಿನ ಚುನಾವಣೆಯಲ್ಲಿ ಮತದಾರ ಕೊಟ್ಟಿರುವಂತಹ ತೀರ್ಪು. ಯಾರೂ ಊಹೆ ಮಾಡಿರಲಿಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಎಐಡಿಎಂಕೆ ಹಾಗೆ ಡಿಎಂಕೆಯ ನಡುವೆಯ ಹೋರಾಟದಲ್ಲಿ 3ನೇ ಪಕ್ಷ ಎಂಟ್ರಿ ಆಗುತ್ತೆ. ಅವರು ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿ ತಾವೇ ಸರ್ಕಾರವನ್ನ ರಚನೆ ಮಾಡುವಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಯಾರೂ ಇಟ್ಕೊಂಡಿರ್ಲಿಲ್ಲ. ಆದರೆ ಅಂಥದ್ದೊಂದು ಮ್ಯಾಜಿಕ್ ತಮಿಳುನಾಡಿನಲ್ಲಿ ಆಗಿದೆ. ತಮಿಳುನಾಡಿನ ಮತದಾರ ಅಂಥದ್ದೊಂದು ಬದಲಾವಣೆಯನ್ನ ಬಯಸಿದ್ದಾನೆ. ಇಡೀ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಬಿರುಗಾಳಿಯ ರೀತಿ ಬೀಸಿಬಿಟ್ಟಿದೆ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಜನನಾಯಕನ್ ಉದಯವಾಗಿದೆ. ರೀಲ್ ಜನನಾಯಕನ್ ರಿಲೀಸ್ ಆಗುವುದಕ್ಕೆ ಡಿಎಂಕೆ ಬಿಡ್ಲಿಲ್ಲ, ಆದ್ರೆ ರಿಯಲ್ ಜನನಾಯಕನ್ ಎಂಟ್ರಿ ಆಗಿದೆ ತಮಿಳುನಾಡಿನಲ್ಲಿ. ನಟ ವಿಜಯ್ ಮಾಸ್ಟರ್ ಸ್ಟ್ರೋಕ್ಗೆ ಸ್ಟಾಲಿನ್ ಸಾಮ್ರಾಜ್ಯವೇ ಪತನ ಆಗ್ಬಿಟ್ಟಿದೆ. ಲಿಯೋಗೆ ಜೈ ಹೋ ಅಂದಿದ್ದಾನೆ ಜೆನ್ಸಿ ಮತದಾರ. ಇನ್ಮೇಲೆ ವಿಜಯ್ ಸರ್ಕಾರ್ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ವರೆಗೂ ಹತ್ತಿರದವರೆಗೂ ತಂದು ನಿಲ್ಲಿಸಿದ್ದಾರೆ. ಅಲ್ಲಿನ ಮತದಾರರು ಅಭಿಮಾನದ ಅಲೆ ಅಲ್ಲಿ ತನಕ ತಂದು ನಿಲ್ಲಿಸಿದೆ. ಕರೂರ್, ಡಿವೋರ್ಸ್ ಕೇಸ್, ಜನನಾಯಕನ್ ಸಮಸ್ಯೆ ಇವೆಲ್ಲದರ ನಡುವೆಯೂ ನಟ ವಿಜಯ್ ತಮ್ಮ ಮೊದಲ ಪ್ರಯತ್ನದಲ್ಲೇ ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸೀದಾ ಸರ್ಕಾರ ರಚನೆ ಮಾಡುವಷ್ಟರ ಮಟ್ಟಿಗೆ ತಮಿಳುನಾಡಿನಲ್ಲಿ ಮ್ಯಾಂಡೇಟ್ ಅನ್ನ ಪಡ್ಕೊಂಡಿದ್ದಾರೆ. ಟಿವಿಕೆ ಪಕ್ಷದ ವಿಜಯ್. ತಮಿಳಿಗ ವೆಟ್ರಿ ಕಳಗಂ ಪಕ್ಷ ರಚನೆಯಾಗಿದ್ದು 2024ರ ಫೆಬ್ರವರಿ ತಿಂಗಳಿನಲ್ಲಿ. ರಚನೆಯಾಗಿ ಕೇವಲ 2 ವರ್ಷ. ನಾಯಕತ್ವದ ಒಂದು ವ್ಯಾಕ್ಯೂಮ್ ಏನ್ ಕ್ರಿಯೇಟ್ ಆಯಿತು, ಆ ವ್ಯಾಕ್ಯೂಮ್ನಲ್ಲಿ ಹೊಸ ಭರವಸೆಯಾಗಿ ಕಾಣಿಸಿಕೊಂಡಂತಹ ನಟ ವಿಜಯ್ ಕೇವಲ 2 ವರ್ಷಗಳಲ್ಲಿ, ಪಕ್ಷವನ್ನ ರಚನೆ ಮಾಡಿದ ಕೇವಲ 2 ವರ್ಷಗಳಲ್ಲಿ ಅದ್ಭುತವಾದಂತಹ ರಿಸಲ್ಟ್ನೊಂದಿಗೆ ಸರ್ಕಾರವನ್ನ ರಚನೆ ಮಾಡುವತ್ತ ಮುನ್ನುಗ್ತಿದ್ದಾರೆ. ಹಾಗಂತ ಅವರಿಗೆ ಸರಳ ಬಹುಮತ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಇಲ್ಲ. 10 ಸೀಟ್ಗಳು ಕಡಿಮೆ ಇದ್ದಾವೆ. 118 ಸೀಟ್ಗಳು ಬೇಕು ತಮಿಳುನಾಡಿನಲ್ಲಿ ಸರಳ ಬಹುಮತವನ್ನ ಪಡೆದು ಸರ್ಕಾರವನ್ನ ರಚನೆ ಮಾಡೋಕೆ. ವಿಜಯ್ ಅವರಿಗೆ ಅಲ್ಲಿನ ಮತದಾರ ಕೊಟ್ಟಿರುವಂತಹ ಸೀಟ್ಗಳ ಸಂಖ್ಯೆ 108. ಅಲ್ಲಿಗೆ ಇನ್ನೂ ಕೂಡ 10 ಸೀಟ್ಗಳು ಬೇಕಾಗತ್ತೆ. ಈಗ ನಟ ವಿಜಯ್ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಎಡಿಎಂಕೆ ಜೊತೆಗೆ ಹೋಗ್ಬೇಕಾ, ಬೇರೆ ಆಪ್ಷನ್ ಇಲ್ವಾ ಅಂತ ಕೇಳಿದ್ರೆ ಸಿಚುವೇಶನ್ ಹಾಗಿಲ್ಲ. ಆಲ್ರೆಡಿ 2 ಪಕ್ಷಗಳು ತಮ್ಮ ಬಾಹ್ಯ ಬೆಂಬಲವನ್ನ ನಟ ವಿಜಯ್ ಅವರ ಪಕ್ಷಕ್ಕೆ ಘೋಷಣೆ ಮಾಡಿದ್ದಾವೆ. ಆ 2 ಪಕ್ಷಗಳು ಯಾವುದು? ಒಂದು ಡಿಎಂಕೆಯ ಜೊತೆ ಮೈತ್ರಿಯಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅವರು ಆಲ್ರೆಡಿ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ, ನಾವು ವಿಜಯ್ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ. 108 ಇದ್ದಿದ್ದು ಅಲ್ಲಿಗೆ 112 ಆಗುತ್ತೆ. ಇನ್ನೊಂದು 6 ಸೀಟ್ ಬೇಕು. ಮತ್ತು 1-2-3 ಪಕ್ಷಗಳಿದ್ದಾವೆ. ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಂತಹ ವಿಸಿಕೆ ಪಕ್ಷ ಇದೆ. ಹಾಗೆಯೇ ಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಂತಹ 1-2 ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. 2 ಸೀಟ್, 3 ಸೀಟ್, 4 ಸೀಟ್ರಲ್ಲಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಥವಾ ಗೆಲುವನ್ನ ದಾಖಲು ಮಾಡ್ತಿದ್ದಾರೆ. ಆ ಪಕ್ಷಗಳನ್ನ, ಸಣ್ಣ ಪಕ್ಷಗಳನ್ನ ಒಟ್ಟು ಹಾಕಿಯೇ ಮ್ಯಾಜಿಕ್ ನಂಬರ್ನ ತಲುಪೋದಕ್ಕೆ ನಟ ವಿಜಯ್ ಅವರಿಗೆ ಅವಕಾಶ ಇದೆ. ಆ ಮೂಲಕ ದಶಕಗಳ ಕಾಲ ತಮಿಳುನಾಡಿನಲ್ಲಿ ಆಡಳಿತವನ್ನ ಮಾಡಿದಂತಹ ಎಡಿಎಂಕೆ ಹಾಗೆ ಡಿಎಂಕೆ 2 ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಡುವಂತ ಅವಕಾಶ ನಟ ವಿಜಯ್ ಅವರಿಗಿದೆ. ಹಾಗೊಂದು ವೇಳೆ ಅದಾಗಿದ್ದೇ ಆದ್ರೆ ಮತ್ತೊಂದು ಇತಿಹಾಸವನ್ನ ನಟ ವಿಜಯ್ ಬರೆದು ಬಿಡ್ತಾರೆ. ದಶಕಗಳ ಕಾಲ ತಮಿಳುನಾಡಿನಲ್ಲಿ ಆಡಳಿತವನ್ನ ಮಾಡಿದಂತಹ 2 ಪಕ್ಷಗಳನ್ನ, ಸಾಂಪ್ರದಾಯಿಕ ಎದುರಾಳಿಗಳಾಗಿದ್ದಂತಹ 2 ಪಕ್ಷಗಳನ್ನ ಒಟ್ಟಿಗೆ ವಿಪಕ್ಷದಲ್ಲಿ ಕೂರಿಸುವಂತಹ ಕೆಲಸ ನಟ ವಿಜಯ್ ಅವರಿಂದ ಆಗುವಂತಹ ಸಾಧ್ಯತೆ ಇದೆ. ಬಟ್ ತಮ್ಮ ಸರ್ಕಾರ ರಚನೆಯ ಕಾಂಬಿನೇಷನ್ ನಟ ವಿಜಯ್ ಅವರು ಯಾವ ರೀತಿ ಮಾಡ್ಕೊಳ್ತಾರೆ, ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ,
ಹೇಗೆ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು. ಸಂಜೆ ಒಂದು ಸಭೆ ಕರೆದಿದ್ದಾರೆ, ತಮ್ಮೆಲ್ಲ ಗೆದ್ದಂಥ ಅಭ್ಯರ್ಥಿಗಳ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹುತೇಕ ಎಲ್ಲವೂ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಾರ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ದಾಖಲು ಮಾಡುವುದಕ್ಕೆ ಏನು ಕಾರಣ? ಹಲವು ಕಾರಣಗಳನ್ನ ಲಿಸ್ಟ್ ಮಾಡಬಹುದು. ಬಟ್ ಅದರಲ್ಲಿ ಬಹಳ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ, ನಟ ವಿಜಯ್ ಅವರಿಗೆ ಬಿದ್ದಂಥ ಯುವ ಮತದಾರರ ಓಟು. ಬಹಳ ದೊಡ್ಡ ಮಟ್ಟದಲ್ಲಿ ಯುವ ಮತದಾರರು ನಟ ವಿಜಯ್ ಅವರತ್ತ ಟರ್ನ್ ಆಗ್ಬಿಟ್ಟಿದ್ರು. ಸುಮಾರು 50-60% ಫಸ್ಟ್ ಟೈಮ್ ವೋಟರ್ಸ್. ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಸುಮಾರು 68% ಫಸ್ಟ್ ಟೈಮ್ ವೋಟರ್ಸ್ ಟಿವಿಕೆ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ತಾರೆ ತಮ್ಮ ರಾಜ್ಯವನ್ನ ಆಳೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರಬಹುದು, ನಾವು ತೋರಿಸ್ತಾ ಇದ್ವಿ ನೋಡಿ ವಿಡಿಯೋ. ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿದ್ರೆ ಮಕ್ಕಳು ಟಿವಿಕೆ ಪಕ್ಷ, ಅಪ್ಪ ಅಮ್ಮ ತಮ್ಮ ಸಾಂಪ್ರದಾಯಿಕ ಡಿಎಂಕೆನೋ ಎಡಿಎಂಕೆ ಪಕ್ಷನೋ, ಆ ಮಕ್ಕಳು ಅಪ್ಪ ಅಮ್ಮನ ಜೊತೆ ಜಗಳ ಆಡೋದು. ಇಲ್ಲ ನೀವು ಟಿವಿಕೆಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಅಪ್ಪ ಅಮ್ಮನ ಜೊತೆ ವಾಗ್ವಾದ ಮಾಡೋದು. ಇಂತಹ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಇಲ್ಲಿ ಒಂದನ್ನು ನಾನು ಮೆನ್ಷನ್ ಮಾಡಿ ಆ ವಿಡಿಯೋನ ಫ್ಲೋ ಬಿಡೋಣ. ನಟ ವಿಜಯ್ ಅವರು ತಮ್ಮ ಹಲವು ರ್ಯಾಲಿಗಳಲ್ಲಿ ತಮ್ಮ ರ್ಯಾಲಿಗೆ ಬರ್ತಾ ಇದ್ದಂತಹ ಯುವ ಸಮೂಹ ಇತ್ತಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರೋರು, ಯುವಕರು ಬರೋರು, ಅವ್ರಿಗೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ರು ತಮ್ಮ ಪ್ರತಿ ರ್ಯಾಲಿಗಳಲ್ಲೂ. ನೀವು ನನಗೊಂದು ಸಹಾಯ ಮಾಡಬೇಕು, ನೀವು ವೋಟ್ ಹಾಕೋದು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರುವ ನಿಮ್ಮ ಅಪ್ಪ ಅಮ್ಮ ಅಕ್ಕ ತಮ್ಮ ಅವರು ಕೂಡ ನನಗೆ ವೋಟ್ ಹಾಕೋ ಹಾಗೆ ಮಾಡಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ನೂರಾರು ವಿಡಿಯೋಗಳನ್ನ ನೀವು ಗಮನಿಸಬಹುದು. ಇಡೀ ವಿಡಿಯೋ ಕೊಡ್ತಾ ಇರುವಂತಹ ಸಂದೇಶ ಏನು ಅಂದ್ರೆ, ಈ ವಿಡಿಯೋಗಳು ಹೇಗಿದ್ದಾವೋ ತಮಿಳುನಾಡಿನಲ್ಲಿ ಮತದಾನವೂ ಹಾಗೆಯೇ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಯುವ ಮತದಾರರಿದ್ರು ತಮಿಳುನಾಡಿನಲ್ಲಿ. SIR ಎಲ್ಲ ಆದಂತಹ ನಂತರದಲ್ಲಿ, ಒಂದಷ್ಟು ಲಕ್ಷ ವೋಟ್ಗಳು ಡಿಲೀಷನ್ ಎಲ್ಲ ಆದಂತಹ ನಂತರದಲ್ಲಿ ಯುವ ಮತದಾರರೇ ಹೆಚ್ಚಿದ್ದಿತ್ತು. ನಟ ವಿಜಯ್ ಅವರ ಅಭಿಮಾನಿಗಳು ಯುವ ಮತದಾರರು ಎಲ್ಲೆಲ್ಲಿಂದಾನು ಇಷ್ಟು ಬಾರಿ ಯಾವುದೇ ಚುನಾವಣೆಯಾದ್ರೂ ಯಾರು ಹಾಕ್ತಾರ ಓಟು ಅಂತ ಕೂತಿದ್ದವರು ಯಾವ್ದ್ಯಾವುದೋ ದೇಶದಿಂದ ಬಂದ್ರು. ನಟ ವಿಜಯ್ ಅವರಿಗೆ ಓಟನ್ನ ಹಾಕಬೇಕು, ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಜಯ್ ಅವರು ಕರೆ ಕೊಟ್ಟಿದ್ರಲ್ಲ, ನಿಮ್ಮ ಮನೆಯವರಿಂದ ಓಟ್ ಹಾಕ್ಸಿ ಅಂತೇಳಿ. ಈ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಜಗಳ. ಅಪ್ಪ ಅಮ್ಮ ಸಾಂಪ್ರದಾಯಿಕವಾಗಿ DMK ADMK ಓಟ್ ಹಾಕೋರು. ಅಪ್ಪ ಅಮ್ಮನ ಜೊತೆ ಮಕ್ಕಳು ಜಗಳ ಆಡಿದ್ದಾರೆ, TVK ನೀವು ಓಟ್ ಹಾಕ್ಬೇಕು ಅಂತ ಹೇಳಿ. ಹಾಗೆ ತಮ್ಮ ಮನೆಯವರನ್ನು ಕೂಡ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ವಿಜಯ್ ಅವರಿಗೆ ವೋಟ್ ಹಾಕಿಸುವಲ್ಲಿ ಈ ಮಕ್ಕಳು ಸಕ್ಸಸ್ ಆಗಿದ್ದಾರೆ. ಅಂದ್ರೆ ಯುವ ಜನಾಂಗ, ಈ ಜೆನ್ಸ್ಗಳು ಸಕ್ಸಸ್ ಆಗಿದ್ದಾರೆ. ಅದರ ಪರಿಣಾಮನೇ ಇವತ್ತು ನಟ ವಿಜಯ್ ತಮ್ಮ ಮೊದಲ ಅಟೆಂಪ್ಟ್ ನಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ದಾಖಲು ಮಾಡೋದಕ್ಕೆ ಅಥವಾ ಒಂದು ಜನರ ಮ್ಯಾಂಡೇಟ್ ಅನ್ನ ಪಡೆಯೋದಕ್ಕೆ ಕಾರಣ ಆಗಿದ್ದು. 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ನಟ ವಿಜಯ್ ಅವರ ಪಕ್ಷ ಗೆಲುವನ್ನ ದಾಖಲು ಮಾಡ್ತಾ ಇದೆ. ಕೆಲವು ಕಡೆ ಇನ್ನೂ ವೆಬ್ಸೈಟ್ ನಲ್ಲಿ ಲೀಡಿಂಗ್ ಅಂತ ತೋರಿಸ್ತಾ ಇದೆ. ಬಟ್ ದೆನ್ ಆಲ್ಮೋಸ್ಟ್ 108 ವಿಧಾನಸಭಾ ಕ್ಷೇತ್ರಗಳು. ಸರ್ಕಾರ ರಚನೆಗೆ ಒಂದು 10 ಸೀಟ್ ಬೇಕು ಅಷ್ಟೇ. ಮನೆ ಮುಂದೆ ರಂಗೋಲಿ ಹಾಕಿದ್ರು ಯುವಕರು, ಅಪ್ಪ ಅಮ್ಮನನ್ನ ಕನ್ವಿನ್ಸ್ ಮಾಡಿದ್ರು, ಅಪ್ಪ ಅಮ್ಮನ ಜೊತೆ ಜಗಳ ಆಡಿದ್ರು, ಅಪ್ಪ ಅಮ್ಮನ ಮುಂದೆ ಕಣ್ಣೀರ್ ಹಾಕಿದ್ರು. ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಎಲೆಕ್ಷನ್ ಬೂತ್ ಕರ್ಕೊಂಡು ಹೋಗಿ TVK ಪಕ್ಷಕ್ಕೆ ವೋಟ್ ಹಾಕ್ಸಿದ್ದಾರೆ, ವಿಜಲಿಗೆ ವೋಟ್ ಹಾಕ್ಸಿದ್ದಾರೆ. ಅಂದ್ರೆ ಬದಲಾವಣೆಯ ಗಾಳಿಯನ್ನ
ಬೇಸಿದ್ದು ಯುವಕರು. ಆ ಯುವಕರೇ ನಟ ವಿಜಯ್ ಅವರ ಟಾರ್ಗೆಟ್ ಆಗಿದ್ರು. ಕೇವಲ ಯುವಕರು ಮಾತ್ರ ಅಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಕೂಡ ನಟ ವಿಜಯ್ ಅವರ ಪರವಾಗಿ ನಿಂತಿದ್ದು, ಅವರ ಪಕ್ಷದ ಪರವಾಗಿ ವೋಟ್ ಹಾಕಿದ್ದು ಇಂಥದ್ದೊಂದು ಮ್ಯಾಜಿಕಲ್ ರಿಸಲ್ಟ್ ಬರೋದಕ್ಕೆ ಕಾರಣವಾಯಿತು ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.